ಕೋಗಿಲು ಗ್ರಾಮದಲ್ಲಿ ಅಕ್ರಮ ಕಟ್ಟಡಗಳ ತೆರವು ವಿಷಯ. ಅದು ಅಕ್ರಮ ಕಟ್ಟಡ ನಿರ್ಮಾಣದ ತೆರವಿಗೆ ಹಿನ್ನೆಲೆಯಲ್ಲಿ ಅವರಿಗೆ ಪರ್ಯಾಯ ವ್ಯವಸ್ಥೆ ಮಾಡುವುದಾಗಿ ಅವರು ಈಗಾಗಲೇ ಹೇಳಿದ್ದಾರೆ. ಅದು ಮುಗಿದಿದೆ. ಅದರ ಬಗ್ಗೆ ಚರ್ಚಿಸುವ ಅಗತ್ಯವಿಲ್ಲ ಎಂದು ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು. ಚಿತ್ರದುರ್ಗದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೇಂದ್ರಕ್ಕೆ ನಿಯೋಗ ಹೋಗುವ ಬಗ್ಗೆ ಬಿಜೆಪಿಯನ್ನೇ ಕೇಳಿ. ಈ ವಿನ್ಯಾಸವನ್ನ ಯಾರ ಕಾಲದಲ್ಲಿ ರಚಿಸಲಾಗಿದೆ ಎಂದು ನನಗೆ ತಿಳಿದಿಲ್ಲ. ಈ ವಿನ್ಯಾಸವನ್ನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ರಚಿಸಿರಬಹುದು. ಇದು ಮುಗಿದ ಅಧ್ಯಾಯ. ಅದರ ಬಗ್ಗೆ ಚರ್ಚಿಸುವುದರಲ್ಲಿ ಅರ್ಥವಿಲ್ಲ. ಕಟ್ಟಡವನ್ನು ಸ್ಥಳಾಂತರಿಸಲು ಪರ್ಯಾಯ ವ್ಯವಸ್ಥೆಯನ್ನ ಮಾಡಲಾಗಿದೆ ಎಂದರು. ಅದೇನು ಅಂಥದ್ದೇನು ಚರ್ಚೆ ಮಾಡೋ ವಿಷಯ ಅಲ್ಲ. ಅದು ಅನಧಿಕೃತ ಇರ್ಬೋದು, ತೆಗೆದಾರೆ. ಅವ್ರಿಗೆ ಪರ್ಯಾಯ ಮಾಡ್ತು ಅಂತ ಹೇಳಿದ್ದಾರೆ. ಅಲ್ಲಿಗೆ ಮುಗಿದೋದು ವಿಷಯ ಅಲ್ಲ. ಅದು ನೀವು ಯಾವ ರೀತಿ ನಿಮ್ಮ ಅನಿಸಿಕೆ ಏನಂದ್ರೆ ಏನು? ಎದಕ್ಕೆ ಯಾವುದ್ರೆ ಅಲ್ಲ, ಅದನ್ನು ಅವ್ರನ್ನೇ ಕೇಳಬೇಕಲ್ಲ. ಅದಕ್ಕೆ ಕೊಟ್ಟಾರೆ ಅವ್ರಿಗೆ ಗೊತ್ತಿರಿ. ಅದಕ್ಕೆ ಕೊಂಟಾರೆ. ಈಗ ನಮ್ಮ ಪಾರ್ಟಿ ಇತ್ತು, ಅದು ಅನಧಿಕೃತ ಅಂತ ತೆರವುಗೊಳಿಸಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಪರ್ಯಾಯವಾಗಿ ಅವ್ರಿಗೆ ವ್ಯವಸ್ಥೆ ಮಾಡಿಕೊಡ್ತು ಅಂತ ಹೇಳಿದ್ದಾರೆ. ಅಷ್ಟಕ್ಕೆ ಮುಗಿದು ಅಂತ ವಿಚಾರ. ಈಗ ಮುಂದೆ ಏನು ಹೊರಿಸಿದ್ರೆ ಅದು ಹಣ ಪಡೆದು ಅಕ್ರಮ ಶೆಡ್ ನಿರ್ಮಾಣ ಮಾಡಿದ್ದಾರೆ. ಇದರಲ್ಲಿ ಕಾಂಗ್ರೆಸ್ ಮುಖಂಡ ಇವರು ಅವರೇ ಕಿಂಗ್ ಪಿನ್ ಅಂತೇಳಿ ಅಶೋಕ್ ಹೇಳಿದ್ರು. ಇರ್ಬೋದು, ಅವ್ರ ಕಾಲನಾಗ ಆಗಿರ್ಬಾರ್ದು. ಯಾರ ಕಾಲನಾಗ ಇದನ್ನು ಗೊತ್ತಿಲ್ಲ. ಅವ್ರ ಕಾಲನಾಗ ಆಗಿರ್ಬೋದು. ಅವ್ರು ಯಾಕಂದ್ರೆ ಒಂದು ಬಡಾವಣೆ ಆಗ್ಬೇಕಾರೆ ಸುಮಾರು 20-30 ವರ್ಷದಿಂದ ಇರ್ತದೆ. ಅವ್ರ ಸರ್ಕಾರ ಇತ್ತು, ನಮ್ಮ ಸರ್ಕಾರ ಇತ್ತು. ಸೊ ಅದಕ್ಕೊಂದು ಹೆಂಗೆ ಗೊತ್ತಾಗೋದ್ರಿ? ನಾವೇ ಮಾಡಿದ್ವಿ, ಅವರೇ ಮಾಡ್ತಾರೆ. ಮಾಡಿದ್ದು ನಿಜ, ಅವ್ರು ಮಾಡಿದ್ದು ನಿಜ. ಅದು ನಮಗೆ ಅವ್ರ ಸರ್ಕಾರದಲ್ಲೇ ಆಗಿರ್ಬೋದ್ರಿ. ಸೊ ಅದೀಗ ಅದು ಮುಗಿದೋದು ಅಧ್ಯಾಯ. ಅದ್ರ ಬಗ್ಗೆ ಏನು ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ. ಸರ್ಕಾರದ ಅನಧಿಕೃತ ಅಂತ ಕೇಳಿದ್ರು, ಆದರೂ ಕೂಡ ಮನೆ ಹಂಚಿಕೆ ಮಾಡೋದು ಮುಂದಾಗ್ತದೆ ಸರಿ ಅಂತ ಬಿಜೆಪಿ ಬೇಡ. ಅದನ್ನು ಈಗ ನ್ಯಾಯಯುತವಾಗಿ ಕೊಡೋಕೆ ಪ್ರಯತ್ನ ಮಾಡ್ತಿದ್ದಾರೆ. ಕೊಡಲಿ. ಇದೇನು ಅವರು ತೆರವುಗೊಳಿಸಿದಾರೆ, ಕೊಡ್ತಾ ಇದ್ದಾರೆ ಅಷ್ಟೇ. ಅದನ್ನು ರಾಜಕೀಯ ಅನುಗುಣದ ಅವಶ್ಯಕತೆ ಇಲ್ಲ ರೀ ನನ್ನ ಲೆಕ್ಕದಲ್ಲಿ. ಬಳ್ಳಾರಿ ಜಿಲ್ಲೆಯಲ್ಲಿ 10,000 ಬಾಂಗ್ಲಾ ವಲಸಿಗರಿದ್ದಾರೆ ಅಂತ ಶ್ರೀರಾಮುಲು ಹೇಳಿದ್ದಾರೆ. ಇರ್ಬೋದು, ಎಲ್ಲ ಕಡೆ ಇದ್ದಾರೆ. ಈಗ ಎಲ್ಲ ಕಡೆ ತೋಟದಲ್ಲಿ ಮಾಡೋರು ಎಷ್ಟು ತೋಟದಲ್ಲಿ ಕೆಲಸ ಮಾಡ್ತಾರೆ. ಅವರು ವೆಸ್ಟ್ ಬೆಂಗಾಲ್ದಾರ ಅಥವಾ ಬೆಂಗಾಲ್ದಾರ ಐಡೆಂಟಿಫೈ ಮಾಡೋದು ಕೆಲಸ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎರಡೂ ಇದೆ, ಮಾಡಬೇಕು. ಈಗ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾರೆ. ಅವ್ರನ್ನ ಹೆಂಗೆ ಇಲ್ಲಾರಂತ ಗೊತ್ತು ಮಾಡಲಿಕ್ಕೆ ಆಗೋಲ್ಲ. ಸರ್ಕಾರ ಕೆಲಸ ಮಾಡಲಿ, ಯಾರು ಬೇಡ ಅಂದ್ರೆ. ವಲಸಿಗರ ವಿರುದ್ಧ ಒಂದು ಕ್ರಮ ಕೈಗೊಳ್ಳಬೇಕು. ಮತಪಟ್ಟಿಯಲ್ಲಿ ಕೂಡ ಸಾಕಷ್ಟು ಫೇಕ್ ಇದೆ ಅಂತ ಅವರು ಆರೋಪ ಮಾಡ್ತಾರೆ. ಅದು ಮಾಡ್ಲಿಕ್ಕೆ ಸಾಕಷ್ಟು ಎಲೆಕ್ಷನ್ ಕಮಿಷನ್ ಅವಕಾಶ ಕೊಟ್ಟಿದ್ದಾರಲ್ಲ. ಯಾರನ್ನು ತೆಗೆದುಹಾಕ್ಬೇಕಾ, ಯಾರನ್ನ ಇಟ್ಕೋಬೇಕಂತ ಹೊಸ ರೂಲ್ಸ್ ಮಾಡಿದೆ. ಅದರಲ್ಲಿ ತೆಗಿಲಿಕ್ಕೆ ಅವಕಾಶ ಇದೆ, ಸೇರಿಸಲಿಕ್ಕೆ ಅವಕಾಶ ಇದೆ. ಎರಡೂ ಇದೆ. ಓಕೆ, ಥ್ಯಾಂಕ್ ಯು. ವೇದ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ಆರ್ಥೋಪೆಟಿಕ್ ಸರ್ಜನ್ ಡಾಕ್ಟರ್ ವಿವೇಕ್ ವೀರೇಶ್ ಹಾಗೂ ENT ಅಂಡ್ ಹೆಡ್ ಅಂಡ್ ನೆಕ್ ಸರ್ಜನ್ ಅಂಡ್ ಅಲರ್ಜಿ ತಜ್ಞ ವೈದ್ಯರಾದ ಶ್ರದ್ಧಾ ಪವಾರ್ ದಂಪತಿಗಳ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ENT, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ವೇದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೇದ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ವೀರೇಂದ್ರ ಪಾಟೀಲ್ ಲೇಔಟ್ ಮುಂಭಾಗ, ಸೇಡಂ ರಸ್ತೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472326755 ಮತ್ತು 6362247149.